ಸುದೀಪ್ ಸರ್ ಸಾಕಷ್ಟು ಬಾರಿ ನಿಮ್ಮ ಆಕ್ಟಿಂಗ್ ನ ಹೊಗಳಿದ್ದಾರೆ. ಸೊ ನೀವು ಅವರೊಟ್ಟಿಗೆ ಮಾಡ್ಬೇಕಾ ಅಥವಾ ಆಕ್ಟ್ ಮಾಡ್ಬೇಕಾದ್ರೆ ಹೆಂಗಿತ್ತು, ಹಾಗೇನೆ ಸುದೀಪ್ ಅವರಿಂದ ನೀವೇನ್ ಕಲ್ತ್ರಿ ಅಂತ? ಸರ್ ಸರ್ ಇಂಟರ್ವ್ಯೂಸ್ ಕೊಟ್ಟಾಗ ನನ್ನ ಫ್ರೆಂಡ್ಸ್ ತುಂಬ ಜನ ನನಗೆ ಆ ವಿಡಿಯೋಸ್ ಶೇರ್ ಮಾಡಿದರು. ಸರ್ ನಿಮ್ಮ ಬಗ್ಗೆ ಹೇಳಿದ್ದಾರೆ ಈ ಥರ ಅಂತೇಳಿ. ಅದು ತುಂಬ ಸಂತೋಷವಾಯಿತು. ಯಾಕಂದರೆ ಸರ್ ನೋಡಿದ್ದಾರೆ ಭದ್ರನ್ ಕ್ಯಾರೆಕ್ಟರ್ನ ಮಾಡ್ತಿರುವಾಗ. ಸರ್ ತುಂಬ ಎಂಜಾಯ್ ಮಾಡಿದ್ದಾರೆ ನನ್ನ ಕ್ಯಾರೆಕ್ಟರ್ನ. ಯಾರೋ ಇವನು ಹಿಂಗೆ ಮಾಡಿದ್ದಾನೆ ಅಂತೇಳಿ ಕೂಡ ಹೇಳಿದ್ದಾರೆ. ಪ್ಲಸ್ ಇದೆಲ್ಲದಕ್ಕಿಂತ ಏನಂದರೆ ಶೂಟಿಂಗ್ ಸರ್ ಮೀಟ್ ಆಗೋಕ್ಕೆ ತುಂಬ ಜನ ಫ್ರೆಂಡ್ಸ್ ಆಗಲಿ ಎಲ್ಲರೂ ಬರ್ತಿರ್ತಾರೆ. ಆ ಟೈಮಲ್ಲಿ ನಾನು ವ್ಯಾನಿಟಿ ವ್ಯಾನಲ್ಲಿ ಇರ್ತೀನಿ. ಬಟ್ ನನ್ನ ವಾಯ್ಸ್ ನಾನು ಕೇಳೋದು ವ್ಯಾನಿಟಿ ವ್ಯಾನಲ್ಲಿ ಎಲ್ಲೋ ನಾನು ಇಲ್ಲಿದ್ದೀನ, ಬಟ್ ನನ್ನ ವಾಯ್ಸ್ ಎಲ್ಲ ನನ್ನ ಸೀನ್ಸ್ ಪ್ಲೇ ಮಾಡಿ ಎಲ್ಲರೂ ತೋರಿಸ್ತಿದ್ರು. ಬಟ್ ಸುದೀಪ್ ಸರ್ ಜೊತೆ ನಾನು ವರ್ಕ್ ಮಾಡ್ತಿರೋ ಕಲ್ತಿದ್ದೇನೆಂದರೆ, ಸರ್ ಭದ್ರನ್ ಕ್ಯಾರೆಕ್ಟರ್ ಬಂದು ತುಂಬ ಒಂದು ರೇಜಲ್ಲಿ ಇರ್ತಾನೆ. ಅವನ ಕೋಪಕ್ಕೆ ಕ್ಯಾಲ್ಕುಲೇಷನ್ ಇಲ್ಲ. ಸೊ ವಿಜಯ್ ಸರ್ ಜೊತೆ ಅವರು ಮಾಡ್ತಿರುವಾಗ ಆ ಕ್ಯಾರೆಕ್ಟರ್ ಕ್ಯಾಲ್ಕುಲೇಷನೇ ಇಲ್ಲ. ಆ ಒಂದು ಮೊರಟುತನದಿಂದ ಮಾಡ್ತಿರ್ತಾನೆ. ಬಟ್ ಕ್ಲೈಮ್ಯಾಕ್ಸ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ನೀವು ನೋಡಿದ್ರೆ ಸರ್ ಒಂದು ಸಟಲ್ನೆಸ್ ಇರುತ್ತೆ. ಅಷ್ಟು ಆ್ಯಕ್ಷನಲ್ಲಿ ಕೂಡ ಒಂದು ಸಟಲ್ನೆಸ್ ಇರುತ್ತೆ. ಯಾಕಂದರೆ ನಾನೊಂದು ಆ ಮೊರಟುತನದ ಮರ್ತೋಗ್ಬಿಟ್ಟು ಆ್ಯಕ್ಷನ್ ಸೀಕ್ವೆನ್ಸ್ ಚೆನ್ನಾಗಿ ಬರಬೇಕು ಅಂಥೇಳಿ ಪ್ರಾಪರ್ ಕೊರಿಯೋಗ್ರಫಿ ಯಾವ ಥರ ಮಾಡಿದರೋ ಆ ಥರಲ್ಲಿ ಪರ್ಫೆಕ್ಷನ್ ನೋಡ್ತಿದ್ದೆ. ಒಂದು ನಿಮಿಷ ಸರ್ ನೋಡಿದ್ರು, ನಿಲ್ಲಿಸಿದ್ರು. ನವೀನ್ ಸ್ಟಾಪ್ ಅಂತ ಹೇಳಿದ್ರು. ಸರ್ ಅಂದೆ, ಟೆನ್ಷನ್ ಆಯಿತು, ನಾನು ತಪ್ಪು ಮಾಡಿಬಿಟ್ನಾ ಅಂತೇಳಿ. ಇಲ್ಲ, ಸ್ಟಾರ್ಟಿಂಗಿಂದ ಇಲ್ಲಿವರೆಗೆ ಸೂಪರ್ಬಾಗಿ ಕ್ಯಾರೆಕ್ಟರ್ ತೊಗೊಂಡ್ಬಂದಿದೆಯಾ, ಸೂಪರ್ಬಾಗಿ ಪರ್ಫಾರ್ಮ್ ಮಾಡಿದೆಯಾ. ಇಲ್ಲಿ ಬಂದು ಯಾಕೆ ನೀನು ಯು ಆರ್ ಮೋರ್ ಫೋಕಸಿಂಗ್ ಆನ್ ದ ಸ್ಟಂಟ್ ಕೊರಿಯೋಗ್ರಫಿ, ವೈ ಆರ್ ಯು ಲೀವಿಂಗ್ ಯುವರ್ ಕ್ಯಾರೆಕ್ಟರ್? ನಿಜವಾಗ್ಲೂ ಸರ್ ದಟ್ ರಿಯಲಿ ಕ್ಲಿಕ್ ಮೀ ಆಫ್. ಲೈಕ್ ಎಸ್, ಬಿ ಇನ್ ದ ಕ್ಯಾರೆಕ್ಟರ್. ನನಗೇನಂದ್ರೆ ಆ ಸ್ಟಂಟ್ ಮೇಲೆ ತುಂಬ ಫೋಕಸ್ ಮಾಡಿಬಿಟ್ಟೆ. ಬಟ್ ನೀವು ನೋಡಿದ್ರೆ ಕ್ಲೈಮ್ಯಾಕ್ಸಲ್ಲಿ ಆ ಭದ್ರಂದು ಮಾರ್ಕ್ದು ಒಂದು ಟಗಫರ್ ಏನಿದೆಯಲ್ಲ, ಇಟ್ಸ್ ಬಿಕಾಸ್ ಆಫ್ ಸರ್. ಅವ್ರು ಕೊಟ್ಟಿರೋ ಇನ್ಪುಟ್ಸೇ. ಆ್ಯಂಡ್ ಲರ್ನಿಂಗ್ ಏನಂತ ಹೇಳಿದರೆ, ಸರ್ ಅಮೇಝಿಂಗ್ ಎಕ್ಸ್ಪೀರಿಯನ್ಸ್ ಸರ್. ಅವ್ರ ಜೊತೆ ವರ್ಕ್ ಮಾಡಿ ಅವ್ರ ಕಣ್ಣಲ್ಲಿ ಕಣ್ಣಿಟ್ಟು ಆ್ಯಕ್ಟ್ ಮಾಡ್ತಿರುವಾಗ ನಾನು ಸುದೀಪ್ ಸರ್ ಫ್ಯಾನ್ ಸರ್. ಅವ್ರ ಫಿಲ್ಮ್ಸ್ ಎಸ್ಪೆಷಲಿ ಈಗ ಆ ಕ್ಯಾರೆಕ್ಟರ್ ತುಂಬ ದೊಡ್ಡ ಫ್ಯಾನ್ ನಾನು. ಕಣ್ಣಲ್ಲಿ ಕಣ್ಣಿಟ್ಟು ಮಾಡ್ತಿರುವಾಗ ನನಗೆ ಎಲ್ಲೂ ಸುದೀಪ್ ಸರ್ ಕಾಣಲೇ ಇಲ್ಲ, ಬರೀ ಮಾರ್ಕೆ ಕಂಡಿದ್ದು. ಆ್ಯಂಡ್ ಒಂದು ಲರ್ನಿಂಗ್ ಎಕ್ಸ್ಪೀರಿಯನ್ಸ್ ಏನಂದರೆ, ನೀವು ಯಾರ ಜೊತೆ ನೀನು ವರ್ಕ್ ಮಾಡ್ತಿರುವಾಗಲೂ ಎಷ್ಟೇ ದೊಡ್ಡ ಸ್ಟಾರ್ ಇರಲಿ, ಬಟ್ ನೀನು ನೋಡಬೇಕಾಗಿದ್ದು ನಿನ್ನ ಕ್ಯಾರೆಕ್ಟರ್ ಆರ್ಕ್, ನಿನ್ನ ಕ್ಯಾರೆಕ್ಟರ್ ಪರ್ಫಾರ್ಮೆನ್ಸ್. ಸೊ ಅದನ್ನು that's a very big takeaway for me from Mark, and thank you Sudeep sir for trusting me. So that's my answer. And ಇದು ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಇದು ನನಗೆ ಫುಲ್ ಡೇ ಲೈಕ್ ಆಲ್ಮೋಸ್ಟ್ ಶೂಟ್ ಮಾಡ್ತಿರುವಾಗ ಬರೀ ಮಾರ್ಕೆ ಕಂಡ್ರು ನನಗೆ. ಸೊ ದಟ್ ಗೇವ್ ಮಿ ಅ ವೆರಿ ಗುಡ್ ಬೂಸ್ಟ್ ಟು ಡೂ ದಿಸ್ ಕ್ಯಾರೆಕ್ಟರ್ ಸರ್. ಥ್ಯಾಂಕ್ ಯು. ಅದಕ್ಕೆ ಇನ್ನೊಂದು ಆ್ಯಡ್ ಆನ್ ಮಾಡಕ್ಕೆ ಇಷ್ಟಪಡ್ತೀನಿ. ಅವರೊಟ್ಟಿಗೆ ಮಾತಾಡಬೇಕು ಅಂದ್ರೇನೆ ಸಾಕಷ್ಟು ಜನರಿಗೆ ಗಡಗಡ ಅನಿಸ್ತಾ ಇರ್ತೈತೆ. ನೀವು ಅವ್ರ ಎದುರಿಗೆ ಡೈಲಾಗ್ ಹೊಡಿಬೇಕಾದ್ರೆ ನಿಮ್ಗೇನು ಅನಿಸಿಲ್ವಾ ಅಂತ? ಸರ್ ಅದೇ ಸರ್, ಭದ್ರನ್ ಕ್ಯಾರೆಕ್ಟರ್ ಆ ಕ್ಯಾರೆಕ್ಟರ್ ಮಾತಾಡಿದ್ದು ಸರ್. ನಾನು ಇವಾಗಲೂ ಮಾತಾಡೋಕ್ಕಾಗಲ್ಲ ಸರ್ ಅವ್ರ ಜೊತೆಯಲ್ಲಿ. ಬಿಕಾಸ್ ಅವ್ರ ಸ್ವೀಟ್ನೆಸ್ ಅನ್ನೋದು ಅದು ಹೇಗೆ ಹೇಳ್ಬೇಕು ಅರ್ಥ ಆಗ್ತಿಲ್ಲ ಸರ್. ನಾನು ಈ ಫಿಲ್ಮ್ ಶೂಟ್ ಜಾಯಿನ್ ಆದಾಗಿಂದ ನೋಡ್ತೇನೆ ಇದ್ದೀನಿ. ನನಗೊಬ್ಬನಿಗೆ ಅಲ್ಲ, ಸೆಟ್ಟಲ್ಲಿರೋ ಎಲ್ಲರಿಗೆ ದ ವೇ ಹೀ ಈಸ್ ಆಸ್ ಅ ಹ್ಯೂಮನ್, ಹೀ ಈಸ್ ದ ಸೇಮ್ ಟು ಎವ್ರಿ ಒನ್. ಆ್ಯಂಡ್ ಏನೋ ಸರ್ ಲೈಕ್ ಮತ್ತೆ ಸರ್ ಜೊತೆ ಮಾಡಬೇಕು. ಈ ಅವಕಾಶ ಕೊಟ್ಟಿದ್ದ ಡೈರೆಕ್ಟರ್ಗಳಿಗೆ ತುಂಬ ಥ್ಯಾಂಕ್ಸ್ ಅಷ್ಟೇ ಸರ್.